ನಮಸ್ಕಾರ ಬಂಧುಗಳೇ. ನಾವು ಜೀವನದಲ್ಲಿ ಹಲವಾರು ಅನುಭವಗಳನ್ನು ಪಡೆಯುತ್ತೇವೆ. ಅನುಭವಗಳು ಯಾಕಾಗ್ತವೆ, ಯಾವ ರೀತಿ ಅನುಭವಗಳಾಗುತ್ತೆ, ಈ ಅನುಭವಗಳ ಅರ್ಥವೇನು ಮುಂತಾದ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿರುವಂತಹ ಬಡತನ ಬರ್ಬೋದು, ಶ್ರೀಮಂತಿಕೆ ಬರ್ಬೋದು, ಗೌರವ ಸಿಗ್ಬೋದು, ಅಪಕೀರ್ತಿಗೊಳಗಾಗ್ಬೋದು, ಕಷ್ಟಗಳು ಬರ್ಬೋದು. ಜೀವನದಲ್ಲಿ ಹೀಗೆ ಹಲವಾರು ವಿಚಾರಗಳು ನಡೀತಾ ಇರುತ್ತದೆ. ನಮ್ಮ ವಿದ್ಯಾಭ್ಯಾಸ, ನಮ್ಮ ಶಿಕ್ಷಣ ಅರ್ಧಕ್ಕೆ ನಿಂತು ಹೋಗ್ಬೋದು. ನಾವು ಏನನ್ನೋ ಬಯಸಿದರೆ ಇನ್ನೇನೇನೋ ಆಗುತ್ತೆ. ಇದೆಲ್ಲ ಯಾಕಾಗುತ್ತೆ, ಇದರ ಬಗ್ಗೆ ನಾವು ಭವಿಷ್ಯದಲ್ಲಿ ಅಂದರೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಿಂದ ಏನನ್ನು ಅರ್ಥ ಮಾಡಿಕೊಳ್ಳಬಹುದು, ಅದರ ಬಗ್ಗೆ ಸಂಶೋಧನೆಗಳನ್ನು ನಡೆಸುತ್ತಿರುವಂತಹ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರು ಹಲವಾರು ವಿಚಾರಗಳನ್ನು ತಿಳಿದುಕೊಂಡಿದ್ದಾರೆ. ಅಂತಹ ವಿಚಾರಗಳನ್ನು ನಿಮ್ಮೆದುರಿಗೆ ತಂದು ನಿಮಗೆ ತೋರಿಸಿ ನಿಮ್ಮ ಜೀವನದಲ್ಲಿ ಏನು ನಡೆಯಬಹುದು ಎಂಬುದನ್ನು ನೀವೇ ನೋಡಿ ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಇದೆ. ಅಂತಹ ವ್ಯವಸ್ಥೆಯಲ್ಲಿ ನೀವು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರವನ್ನು ಯಾವ ರೀತಿ ನೀವು ನಿಮ್ಮ ಭವಿಷ್ಯದ ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯವಾಗುತ್ತದೆ, ಅದಕ್ಕಾಗಿ ನೀವು ಏನೇನನ್ನು ತಿಳ್ಕೊಳ್ಬೇಕು ಮುಂತಾದ ವಿಚಾರಗಳನ್ನು ನಾವು ಹೇಳ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತಹ ಕೆಲವು ವಿಚಾರಗಳನ್ನು, ಅಂದರೆ ನಮಗೆ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ, ನಮ್ಮ ಮನಸ್ಸಿಗೆ ತೋಚಿದಂತೆ ಅಥವಾ ನಮ್ಮ ಮನಸ್ಸಿಗೆ ಬಯಸಿದಂತೆ ನಾವು ಬಯಸಿದಂತಹ ನಮ್ಮ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆಯೇ, ಇಲ್ಲವೇ ನಮಗೆ ಅದೃಷ್ಟ ಇದೆಯೇ, ಇಲ್ಲವೇ ನಮ್ಮ ಜೀವನ ಭಕ್ತಿ ಭಾವದಿಂದ ತುಂಬಿರುತ್ತದೆಯೇ, ಅಥವಾ ನಾವು ಯಾವ ರೀತಿಯ ಉದ್ಯೋಗದಲ್ಲಿ ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುತ್ತೇವೆ. ಅದಕ್ಕಾಗಿರುವಂತಹ ಹಸ್ತದಲ್ಲಿರುವಂತಹ ಹಲವಾರು ಚಿಹ್ನೆಗಳನ್ನು ನಾವು ನೋಡಿ ತಿಳಿದುಕೊಳ್ಳಬೇಕಾಗಿದೆ. ಅಂಥ ಚಿಹ್ನೆಗಳು ಯಾವುದು, ಆ ಚಿಹ್ನೆಗಳಿಂದ ಏನು ಉಪಯೋಗ, ಯಾವ ಪರ್ವದಲ್ಲಿ ಯಾವ ಚಿಹ್ನೆ ಇರುತ್ತದೆ, ನಮಗೆ ನಮ್ಮ ತಿಳುವಳಿಕೆ ಮಟ್ಟ ಯಾವ ರೀತಿಯಲ್ಲಿ ಇರುತ್ತೆ, ಸಲಹೆ ಸೂಚನೆಯನ್ನು ಕೊಡಲು ಸಾಧ್ಯವೇ, ಪ್ರೇಮದಿಂದ ನಾವು ಮದುವೆ ಆಗಲು ಸಾಧ್ಯವೇ ಮುಂತಾದವು, ನಿಮ್ಮ ಉತ್ತಮವಾದ ಕೆಲಸ ಸಿಗುತ್ತೆ, ಉದ್ಯೋಗ ಯಾವುದು ನನಗೆ ಉತ್ತಮ, ಯಾವ ಉದ್ಯೋಗವನ್ನು ನಾನು ಪಡೆಯುತ್ತೇನೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಂದರೆ ಜೀವನದಲ್ಲಿ ಯಾವುದನ್ನು ನಾವು ಒಂದು ಗುರುಪರ್ವದ ಬಗ್ಗೆ ತಿಳ್ಕೊಳ್ಳೋಣ. ಗುರುಪರ್ವದಿಂದ ಏನೇನು ಸಾಧ್ಯವಾಗುತ್ತದೆ ಮುಂತಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ. ಮಂಗಳ ಪರ್ವ ಎಲ್ಲಿದೆ ಅಂತ ನಿಮ್ಗೆ ಗೊತ್ತು. ಮಂಗಳ ಪರ್ವ ಎರಡು ಇರುತ್ತದೆ. ಒಂದು ಚಂದ್ರ ಪರ್ವದ ಮೇಲೆ, ಇನ್ನೊಂದು ಹೆಬ್ಬೆಟ್ಟಿನ ಹತ್ತಿರ, ಅಂದರೆ ಶುಕ್ರ ಪರ್ವದ ಮೇಲೆ. ಇದು ಮಂಗಳ 1, ಇದು ಮಂಗಳ 2. ನೋಡಿ, ಮಂಗಳದಿಂದ ಈ ರೀತಿಯ ರೇಖೆಗಳು ನೋಡಿ, ಮಂಗಳ 1ರಿಂದ ಈ ರೀತಿಯ ರೇಖೆಗಳು ಬಂದಿದ್ದರೆ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಪಿತ್ರಾರ್ಜಿತವಾದ ಆಸ್ತಿಯನ್ನು ಪಡೆಯುವಲ್ಲಿ ಹೆಚ್ಚಿನ ಕಷ್ಟಗಳು ಬರುತ್ತದೆ. ಪಿತ್ರಾರ್ಜಿತವಾದ ಆಸ್ತಿ ನಿಮ್ಮ ಕೈ ಸೇರಲು ಹಲವಾರು ಅಡೆತಡೆಗಳು, ಇಲ್ಲವೇ ನಿಮಗೆ ಮೋಸ ಆಗುವಂಥ ಸಾಧ್ಯತೆ ಇದೆ, ಇಲ್ಲವೇ ನೀವು ಕಡಿಮೆ ಬೆಲೆಗೆ ಅದಕ್ಕಿರುವ ಬೆಲೆಗಿಂತ ಕಡಿಮೆ ಬೆಲೆಗೆ ಅದನ್ನು ಮಾರಿ ನೀವು ಮಾರಾಟ ಮಾಡಬೇಕಾಗುತ್ತದೆ. ಅಥವಾ ಈ ರೀತಿಯ ಹಲವು ರೀತಿಯ ಮೋಸಗಳು ನಿಮಗೆ ಅನುಭವಕ್ಕೆ ಬರುತ್ತೆ. ಇಲ್ಲ ನೀವೇ ಇಟ್ಟುಕೊಂಡರೂ ಸಹ ಹಲವಾರು ರೀತಿಯ ಗಲಾಟೆಗಳು, ಜಗಳಗಳು ಆಗುವಂಥ ಸಾಧ್ಯತೆ ಇದೆ ಎಂಬುದು ಈ ಮಂಗಳದಿಂದ ಬಂದಂತಹ ಈ ರೇಖೆಯಿಂದ ನೀವು ತಿಳಿಯಬಹುದು. ಅಂದರೆ ಮಂಗಳ 2ರಿಂದ ಈ ಥರ ರೇಖೆ ಬಂದಾಗ ನೀವು ಅಂತಹ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆ ಎಂದು ನೀವು ಎಚ್ಚರಿಕೆ ವಹಿಸಿ ಅದರಂತೆ ನೀವು ಯೋಚಿಸಿ ಮುಂದುವರಿದರೆ ಒಳ್ಳೆಯದು. ಈಗ ನೋಡಿ, ನಾನು ನಿಮಗೆ ಈಗ ಗುರುಪರ್ವದಲ್ಲಿ ಕೆಲವು ಅದೃಷ್ಟಗಳನ್ನು ಕಾಣಬಹುದು. ಗುರುಪರ್ವದಲ್ಲಿ ಕೆಲವು ಅದೃಷ್ಟ. ಗುರುಪರ್ವ ಅಂದರೆ ನಿಮ್ಗೆ ಗೊತ್ತು, ಇದೇ ಗುರುಪರ್ವ. ಇದು ಯಾಕಂದರೆ ಇದು ಗುರುಪರ್ವ. ಈ ಗುರುಪರ್ವ ಇದೆಯಲ್ಲ, ಇದು ತೋರು ಬೆರಳು ಅಥವಾ
ನಮ್ಮ ಗುರುಬೆರಳು, ಅದರ ಕೆಳಗಿರುವುದೇ ಗುರುಪರ್ವ. ಈ ಗುರುಪರ್ವ ಇದೆಯಲ್ಲ, ಈ ಗುರುಪರ್ವದಲ್ಲಿ ಕೆಲವು ಅದೃಷ್ಟಗಳು ಅಡಗಿದೆ. ಇಂತಹ ಅದೃಷ್ಟಗಳ ಬಗ್ಗೆ ನೀವು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ನೀವು ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇನ್ನು ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕು, ಯಾರನ್ನು ಭೇಟಿಯಾಗಬೇಕು, ಎಲ್ಲಿ ಭೇಟಿಯಾಗಬೇಕು ಎಂಬಂತ ಕೇಳ್ತಾ ಇರ್ತಾರೆ. ಅಂಥವರಿಗಾಗಿ ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಭವಿಷ್ಯವನ್ನು ತಿಳಿಯಬಹುದು. ಅದಕ್ಕಾಗಿ ನೀವು ಏನು ಮಾಡಬೇಕು ಎಂಬುದರ ಬಗ್ಗೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿ. ನಿಮಗೆ ಕೂಡಲೇ ನಾವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲಿಯೇ ತಿಳಿದುಕೊಂಡು ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಹಾಯ್ ಅಂತ ಕಳಿಸಿ, ಇಲ್ಲ ಎಸ್ ಅಂತ ಕಳಿಸಿ, ಇಲ್ಲ ಭವಿಷ್ಯ ತಿಳಿಬೇಕಂತ ಏನಾದರೂ ಕಳಿಸಿ. ಈ ನಂಬರಿಗೆ ನೀವು ಏನಾದರೂ ಕಳಿಸಿದರೂ ಕೂಡಲೇ ನಿಮಗೆ ಅದಕ್ಕೆ ಉತ್ತರ ಬರುತ್ತದೆ. ಇದರ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಈ ಕಾರ್ಯಕ್ರಮ ಎಂಬುದನ್ನು ಮರೆಯಬಾರದು. ಈ ಕಾರ್ಯಕ್ರಮ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ನಂಬಿಕೆ ಆಸಕ್ತಿ ಇರುವವರಿಗೆ ಮಾತ್ರ ಎಂಬುದನ್ನು ಮರೆಯಬಾರದು. ಈಗ ನೋಡಿ, ನಾನು ಹೇಳಿದೆ ಗುರುಪರ್ವದಲ್ಲಿ ಕಾಣುವ ಅದೃಷ್ಟಗಳು. ಆಧ್ಯಾತ್ಮಿಕ ಸಲಹೆ ಅಂದರೆ ಇದು ನಮ್ಮ ಆಧ್ಯಾತ್ಮಿಕ ವಿಚಾರವನ್ನು ತಿಳಿಸುತ್ತದೆ, ಮಾನಸಿಕ ಭಾವನೆಯನ್ನು ತಿಳಿಸುತ್ತದೆ, ಪ್ರೀತಿ, ಪ್ರೇಮ, ಜ್ಞಾನ ಮುಂತಾದವುಗಳ ಸೂಚನೆಗಳು. ಯಾವುದು? ಪ್ರೀತಿ ಪ್ರೇಮ. ಯಾವ ರೀತಿಯಲ್ಲಿ ಪ್ರೀತಿ ಪ್ರೇಮ ಪ್ರೀತಿಸಲು ಸಾಧ್ಯವೇ, ನೀವು ಪ್ರೀತಿಗೊಳಗಾಗ್ತೀರಾ ಮುಂತಾದ ತಿಳಿಸಿದೆ. ಅದೇ ಥರ ಜ್ಞಾನ, ನೀವು ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಪಡೆಯುತ್ತೀರಿ, ಎಷ್ಟರ ಮಟ್ಟಿಗೆ ಶಿಕ್ಷಣವನ್ನು ಪಡೆಯುತ್ತೀರಿ ಮುಂತಾದ ವಿಚಾರಗಳನ್ನು ಅದು ತಿಳಿಸುತ್ತದೆ. ಹಾಗೆಯೇ ಸಲಹೆ, ಬೇರೆಯವರಿಗೆ ಸಲಹೆ ಕೊಡುವಂತಹ ಒಂದು ಶಕ್ತಿ ನಿಮ್ಮಲ್ಲಿ ಇರುತ್ತದೆ ಎಂಬುದನ್ನು ಇಂತಹ ರೇಖೆಗಳಿರುವಂತಹ ನಾವು ಹೇಳುವಂತಹ ಈ ಗುರುಪರ್ವದಲ್ಲಿರು ನಾವು ನೋಡಿ ಹೇಳಬಹುದು. ಅಂದರೆ ಇದೆಲ್ಲವೂ ನೋಡಿ, ನಾವು ಹೇಳಿದ್ದೇನು, ಆಧ್ಯಾತ್ಮಿಕ ವಿಚಾರ, ಸಲಹೆ, ಮಾನಸಿಕ ಭಾವ, ಪ್ರೀತಿ, ಪ್ರಣಯ, ಜ್ಞಾನ ಮುಂತಾದವುಗಳ ಸೂಚನೆ ಈ ಗುರುಪರ್ವವನ್ನು ನೋಡಿ ನಾವು ತಿಳಿಯಬಹುದು. ಅಂದರೆ ಈಗ ನೋಡಿ, ಈ ಹೃದಯ ರೇಖೆ ನಾನು ಹೇಳಿದ್ದೀನಿ, ಇದು ಹೃದಯ ರೇಖೆ. ಈ ಹೃದಯ ರೇಖೆ ಎಲ್ಲಾದರೂ ಇದರಲ್ಲಿ ಬಂದಿದ್ದರೆ, ಈಗ ಬಂದಿದ್ದರೆ, ಎಲ್ಲಿ ಹೃದಯ ರೇಖೆ ಗುರುಪರ್ವಕ್ಕೆ ಬಂದಿದ್ದರೆ, ಜ್ಞಾನರೇಖೆ ಗುರುಪರ್ವಕ್ಕೆ ಬಂದಿದ್ದರೆ ಆಧ್ಯಾತ್ಮಿಕ ಭಾವ, ಇವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥ ವ್ಯಕ್ತಿಯಾಗಿರುತ್ತಾರೆ. ಪ್ರೀತಿ ವಾತ್ಸಲ್ಯಗಳು ಇವರಲ್ಲಿ ತುಂಬಿರುತ್ತದೆ. ಪ್ರೀತಿ ವಾತ್ಸಲ್ಯಗಳು ಈ ರೀತಿಯಾಗಿದ್ದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಆದರ್ಶ ಜೀವಿ ಅಂದರೆ ಇವರು ಬೇರೆಯವರಿಗೆ ಮಾದರಿಯಾಗುವಂತಹ ಜೀವನವನ್ನು ನಡೆಸುತ್ತಾರೆ. ಹೀಗೆ ನೋಡಿ, ಅದೇ ನೋಡಿ, ಇನ್ನು ನಾವು ಏನು ಮಾಡಬೇಕು? ಹೀಗಿದ್ದರೆ ಎಲ್ಲವೂ ಹಣಕ್ಕಾಗಿ ಮಾಡುವಂತಹ, ಈಗ ನೋಡಿ, ಈಗ ಅದಾಯಿತು. ಇದು ನೋಡಿ, ಹೀಗಿದ್ದಾಗ ಈ ಜ್ಞಾನರೇಖೆ ಹೀಗಿರುತ್ತದೆ. ಈ ರೇಖೆ ಹೀಗಿರುತ್ತೆ, ಇಷ್ಟೇ ಚಿಕ್ಕದಾಗಿರುತ್ತೆ. ಜ್ಞಾನರೇಖೆ ಉದ್ದವಾಗಿರುತ್ತೆ. ಅದು ಆಯುಷ ರೇಖೆಯಿಂದ ಬೇರ್ಪಟ್ಟು ಇಷ್ಟು ಜಾಗ ಇರುತ್ತೆ. ಈ ರೇಖೆ, ಈ ಹೃದಯ ರೇಖೆ ಸಣ್ಣದಾಗಿರುತ್ತದೆ. ಹೀಗಿದ್ದಾಗ ಅವರು
ಪ್ರತಿಯೊಂದು ಕೆಲಸ ಮಾಡುವಾಗಲೂ ನನಗೆಷ್ಟು ಹಣ ಬರುತ್ತದೆ, ನನಗೆಷ್ಟು ಸಿಗುತ್ತದೆ, ನನಗೆಷ್ಟು ಲಾಭ ಆಗುತ್ತದೆ ಎಂಬುದ ರೀತಿಯಲ್ಲಿ ಯೋಚನೆ ಮಾಡುತ್ತಿರುತ್ತಾರೆ. ಅಂದರೆ ಹಣಕ್ಕಾಗಿ ಎಲ್ಲವೂ ಎಂದು ಹೇಳುತ್ತಾರೆ. ಅಂದರೆ ಇವರು ಆಧ್ಯಾತ್ಮಿಕ ಕೆಲಸ ಮಾಡಿದರೂ ಅಷ್ಟೇ ಅದೇ ಚಿಂತೆಯಲ್ಲಿರುತ್ತಾರೆ. ಸಮಾಜ ಸೇವೆ ಮಾಡಿದರೂ ಅಷ್ಟೇ ಅವರು ಹಣದ ಬಗ್ಗೆ ಚಿಂತೆ ಮಾಡುತ್ತಿದ್ದಾರೆ. ದೇವರಲ್ಲಿ ಭಕ್ತಿ ಇದ್ದರೂ ಸಹ ಆ ಭಕ್ತಿ ಭಾವನೆಯಿಂದಲೂ ತನಗೆಷ್ಟು ಬರುತ್ತದೆ ಎಂಬುದರ ಬಗ್ಗೆ ಯೋಚನೆ ಮಾಡುತ್ತಾರೆ. ರಾಜಕೀಯದಲ್ಲಿದ್ದರೂ ಸಹ ನನಗೆಷ್ಟು ಹಣ ದುಡಿಯಲು ಸಾಧ್ಯ ಎಂಬುದನ್ನು ಯೋಚನೆ ಮಾಡುತ್ತಾರೆ. ಹೀಗೆ ಪ್ರತಿಯೊಂದಕ್ಕೂ ಅವರು ತಮಗೆಷ್ಟು ಎಂಬ ಯೋಚನೆಯಲ್ಲೇ ಜೀವನ ಸಾಗಿಸುತ್ತಾರೆ. ಅಂದರೆ ಆದರೂ ಇವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಸುಖವನ್ನು ಅನುಭವಿಸುತ್ತಾರೆ. ಈಗ ನೋಡಿ, ಇನ್ನೊಂದು ನೋಡಿ, ಈಗ ನಾನು ಹೇಳಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಅಂದರೆ ಭಾಗ್ಯರೇಖೆಯಿಂದ ಗುರುಪರ್ವಕ್ಕೆ ಈ ರೀತಿಯ ಗೆರೆ ಬಂದಿದ್ದರೆ ಭಾಗ್ಯರೇಖೆಯಿಂದ ಈ ರೀತಿಯಲ್ಲಿ ಗೆರೆಗಳು ಬಂದಿದ್ದರೆ, ಈ ರೀತಿಯ ಗೆರೆಗಳು ಗುರುಪರ್ವಕ್ಕೆ ಬಂದಿದ್ದರೆ ಇವರ ಹಣ ಸಂಪಾದನೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಹಾಗೆಯೇ ಎಷ್ಟು ಹಣ ಬಂದರೂ ಖರ್ಚನ್ನು ಮಾಡುವುದರಲ್ಲೂ ಇವರು ಮುಂಚೂಣಿಯಲ್ಲಿರುತ್ತಾರೆ. ಆದ್ದರಿಂದ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡುತ್ತಾರೆ. ಇವರು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಆಡಂಬರವಾಗಿ ಮಾಡುತ್ತಾರೆ. ಇಂತಹ ಇದ್ದವರು ಆಡಂಬರ ಜೀವನವನ್ನು ಇಷ್ಟಪಡುತ್ತಾರೆ. ಮನೆಯಲ್ಲಿ ಒಂದು ಪೂಜೆ ಮಾಡುವುದಾದರೂ ಸಹ ಅದನ್ನು ಆಡಂಬರದಿಂದ ಮಾಡುತ್ತಾರೆ. ಮನೆಯಲ್ಲಿ ಒಂದು ಸಮಾರಂಭ ಮಾಡುವುದಾದರೂ ಅದನ್ನು ಆಡಂಬರದಿಂದ ಮಾಡುತ್ತಾರೆ. ಈವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ. ಇವರು ಈವೆಂಟ್ ಮ್ಯಾನೇಜ್ಮೆಂಟ್ ಮುಂತಾದಂತಹ ಕೆಲಸಗಳಲ್ಲಿ ಹೆಚ್ಚಿನ ಹಣ ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಈವೆಂಟ್ ಮ್ಯಾನೇಜ್ಮೆಂಟಲ್ಲಿ. ಹಾಗೆಯೇ ನೋಡಿ, ಇದರಲ್ಲಿ ನೋಡಿ, ಇಂತಹ ಚಿಹ್ನೆ ಇದ್ದರೆ, ಈಗ ನೋಡಿ ನಾವು ಅದು ನೋಡಿದ್ವಿ. ಈಗ ನೋಡಿ, ಇಲ್ಲಿ ಈ ಥರ ಚಿಹ್ನೆ ಇದ್ದರೆ, ಇಂತಹ ಚಿಹ್ನೆ ಇದ್ದರೆ ಇವರು ಉತ್ತಮ ಶಿಕ್ಷಕರಾಗಿ, ಕಾನೂನು ಸಲಹೆಗಾರರಾಗಿ ಇವರು ಉತ್ತಮ ಕೆಲಸಗಳನ್ನು ಮಾಡಬಲ್ಲರು. ಕಾನೂನು ಸಲಹೆಗಾರರಾಗಿ ಅಥವಾ ಉತ್ತಮ ಶಿಕ್ಷಕರಾಗಿ ಹೆಚ್ಚಿನ ಗೌರವ ಮತ್ತು ಹಣವನ್ನು ಸಂಪಾದನೆ ಮಾಡುವಂತಹ ಸೂಚನೆ ಇದಾಗಿದೆ ಎಂಬುದನ್ನು ತಿಳ್ಕೊಂಡಿದ್ದರೆ ಒಳ್ಳೆಯದು. ಶಿಕ್ಷಣ ಮತ್ತು ಇವರು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸುತ್ತಾರೆ, ಅಧಿಕಾರವನ್ನು ನಡೆಸುತ್ತಾರೆ. ಹಾಗೆಯೇ ಹೆಚ್ಚಿನ ಹಣವನ್ನು ಇವರು ಸಂಪಾದನೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮೌಲಿಕವಾದ ಸಂದೇಶವನ್ನು ಇವರು ಜನರಿಗೆ ಕೊಡುತ್ತಿರುತ್ತಾರೆ. ಹೀಗೆ ಈಗ ಗುರುಪರ್ವದಲ್ಲಿ ನಾವು ಇದನ್ನು ನೋಡಿದೆವು. ಅದೇ ರೀತಿ ಸೂರ್ಯಪರ್ವದಲ್ಲಿ ಇಂತಹ ಸಾಧ್ಯತೆಗಳಿದ್ದರೆ ಅದರಲ್ಲಿ ನಾವು ಸರ್ಕಾರಿ ಕೆಲಸವನ್ನು ಕಾಣಿಸಬಹುದು. ಸರ್ಕಾರಿ ಕೆಲಸ ಸಿಗುವಂತಹ ಸಾಧ್ಯತೆ ಇದೆ. ಇದು ಸೂರ್ಯಪರ್ವದಲ್ಲಿ ಇಂತಹ ಚಿಹ್ನೆಗಳಿದ್ದಾಗ ಅದು ನಿಮಗೆ ಸರ್ಕಾರಿ ಕೆಲಸವನ್ನು ತಂದು ಕೊಡುತ್ತದೆ ಎಂಬ ಸದ್ಯವನ್ನು. ಬುಧಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದಾಗ ಅದು ಜೀವನದಲ್ಲಿ ವ್ಯವಹಾರದಿಂದ ಹೆಚ್ಚು ಹಣವನ್ನು ಸಂಪಾದನೆ ಮಾಡುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿಸುತ್ತದೆ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಇಂಥ ಚಿಹ್ನೆ ಇದ್ದರೆ, ಇದು ಮಂಗಳ ಪರ್ವ 2, ಇಂತಹ ಚಿಹ್ನೆ ಇದ್ದಾಗ ಇವರು ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ.
ಪೊಲೀಸು, ಮಿಲಿಟ್ರಿ ಮತ್ತು ಮುಂತಾದವುಗಳಲ್ಲಿ ಕೆಲಸ ಮಾಡಿ ಅವರು ಹೆಚ್ಚಿನ ಉನ್ನತ ಸ್ಥಾನಮಾನಗಳನ್ನು ಅಲಂಕರಿಸಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಗೌರವವನ್ನು ಪಡೆಯುತ್ತಾರೆ. ಈ ಶುಕ್ರಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದರೆ, ಶುಕ್ರಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದರೆ, ಶುಕ್ರಪರ್ವದಲ್ಲಿ ಇಂತಹ ಚಿಹ್ನೆ ಇದ್ದಾಗ ಅಂತಹ ವ್ಯಕ್ತಿ ಬಯಸಿದ್ದೆಲ್ಲವನ್ನು ಪಡೆಯುವಂತಹ ಅದೃಷ್ಟ ಅವರಿಗಿದೆ. ಉತ್ತಮ ದಾಂಪತ್ಯ ಜೀವನ, ಉತ್ತಮ ಸಂತಾನ ಭಾಗ್ಯ ಎಲ್ಲವೂ ಅವರಿಗಿದೆ ಎಂಬುದು ಈ ರೀತಿಯ ಸೂಚನೆಯನ್ನು ತೋರಿಸುತ್ತದೆ. ಆದರೆ ಒಂದು ವಿಷಯ ನೆನಪಿಡಿ, ಇಂತಹ ಚಿಹ್ನೆಗಳಿದ್ದರೂ ಆ ಪರ್ವಗಳು ಉನ್ನತವಾಗಿರಬೇಕು ಹಾಗೂ ಬೇರೆ ಯಾವುದೇ ದೋಷಫಲದ ಚಿಹ್ನೆಗಳು ಆ ಪರ್ವಗಳಲ್ಲಿ ಕಾಣಿಸಬಾರದು ಎಂಬುದು ಮುಖ್ಯ. ಇನ್ನು ಚಂದ್ರಪರ್ವದಲ್ಲಿ ಅಂತಹ ಚಿಹ್ನೆ ಇದ್ದರೆ, ಚಂದ್ರಪರ್ವದಲ್ಲಿ ಇಂತಹ ಚಿಹ್ನೆಗಳಿದ್ದರೆ ಆ ವ್ಯಕ್ತಿ ಕಲೆ, ಸಾಹಿತ್ಯ, ಪ್ರೀತಿ, ವಿಶ್ವಾಸ ಮುಂತಾದವುಗಳಲ್ಲಿ ಹೆಚ್ಚಿನ ಸಾಧನೆ ಮಾಡುವಂತಹ, ಅವರಲ್ಲಿ ಗೌರವ ಪಡೆಯುವಂತಹ ಸಾಧ್ಯತೆ ಇದೆ. ಹಾಗೆಯೇ ವಿದೇಶಕ್ಕೂ ಹೋಗುವಂತಹ ಸಾಧ್ಯತೆಯನ್ನು ನಾವು ಕಾಣುತ್ತೇವೆ. ಹೀಗೆ ಹಲವು ಪರ್ವಗಳಲ್ಲಿ ಕಂಡುಬರುವಂತಹ ಇಂತಹ ಒಂದು ಚಿಹ್ನೆಗಳು, ಇಂತಹ ರೇಖೆಗಳು ಮನುಷ್ಯನ ಜೀವನದಲ್ಲಿ ಯಾವ ರೀತಿಯ ವಿಧಾನವನ್ನು, ಯಾವ ರೀತಿಯ ಭಾಗ್ಯವನ್ನು ತಂದುಕೊಡುತ್ತದೆ ಎಂಬುದನ್ನು ತಿಳಿದಿವೆ. ಅದೇ ರೀತಿ ಚಂದ್ರದಿಂದ ಜ್ಞಾನರೇಖೆ, ಚಂದ್ರಪರ್ವದಿಂದ ಹೊಟ್ಟ ಜ್ಞಾನರೇಖೆ ಚಂದ್ರಪರ್ವದಲ್ಲಿ ಬಂದು ಕಟ್ಟಾಗಿದ್ದರೆ, ಈಗ ಚಂದ್ರಪರ್ವಕ್ಕೆ ಬಂದು ಕಟ್ಟಾಗಿದ್ದರೆ, ಹೀಗೆ ಯಾವುದಾದ್ರೂ ಒಂದು ಗೆರೆ ಬಂದು ಕಟ್ಟಾಗಿದ್ದರೆ ಅವರ ಜೀವನದಲ್ಲಿ ಇಂತಹ ಚಿಹ್ನೆಗಳಿದ್ದರೂ ಪೂರ್ಣ ಪ್ರಮಾಣದ ಫಲವನ್ನು ಪಡೆಯಲು ಸಾಧ್ಯವಾಗದು. ಕೆಲಸದಲ್ಲಿ ಶ್ರಮ ಹೆಚ್ಚು, ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ಅಥವಾ ನೋಡಿ, ಅವರಲ್ಲಿ ಇಂತಹ ತ್ರಿಕೋಣ ಚಿಹ್ನೆ ಇದ್ದರೂ, ಈ ತ್ರಿಕೋಣ ಚಿಹ್ನೆ ಇದ್ದರೂ ಸಹ ಉಪಯೋಗವಿಲ್ಲ. ಅವರಲ್ಲಿ ತ್ರಿಕೋಣ ಚಿಹ್ನೆ ಇದ್ದರೂ ಹಣಕಾಸು ಬರುವಂತಹ ಸಾಧ್ಯತೆ ಕಡಿಮೆಯಾಗಿರುತ್ತದೆ, ಶ್ರಮ ಹೆಚ್ಚಾಗಿರುತ್ತದೆ. ಇಲ್ಲಿ ಹೀಗೆ ರೀತಿ ಕಟ್ಟಾಗಿರುವುದರಿಂದ ಅಂಥ ಫಲಗಳನ್ನು ಕಾಣಬಹುದು. ಕೇತು ಪರ್ವದಲ್ಲಿ ಭಾಗ್ಯರೇಖೆ, ಶನಿ ಪರ್ವಕ್ಕೆ ಜೀವನಕ್ಕೆ ಯಶಸ್ಸು. ಇಲ್ಲಿಂದ ನೋಡಿ, ಈಗ ಬಂದಿದೆ ನೋಡಿ, ಇಲ್ಲಿಂದ ಬಂದು ಇದು ಶನಿ ಪರ್ವಕ್ಕೆ ಬಂದಿದ್ದರೆ ಶನಿ ಪರ್ವಕ್ಕೆ ಜೀವನದಲ್ಲಿ ಯಶಸ್ಸು, ಲಾಭ, ಸೌಭಾಗ್ಯಗಳನ್ನು ಸೂಚಿಸುತ್ತದೆ. ಅವರಿಗೆ ಹೆಚ್ಚಿನ ಲಾಭ ಮತ್ತು ಸೌಭಾಗ್ಯಗಳು ಬರುವುದೇ. ಅಂದರೆ ಈ ಚಿಹ್ನೆ, ಇದು ನಾನು ಹೇಳಿದೆ, ಈ ಚಿಹ್ನೆ ಸಣ್ಣಕ್ಕಿದ್ದರೆ, ಅಂದರೆ ಈ ತ್ರಿಕೋಣ ಚಿಹ್ನೆ ಭಾಗ್ಯಶಾಲಿ, ಯೋಗ್ಯತೆ 50 ವರ್ಷದ ಮೇಲೆ ಅವರಿಗೆ ಚಂದ್ರಪರ್ವದಿಂದ ಶನಿ ಪರ್ವಕ್ಕೆ ಬಂದಿದ್ದರೆ ಸಿಗುತ್ತದೆ ಈ ಭಾಗ್ಯರೇಖೆ. ಈಗ ಭಾಗ್ಯರೇಖೆ ನಾನು ಹೇಳಿದ್ದೀನಿ. ಈಗ ನೋಡಿ, ಇದು ಚಂದ್ರಪರ್ವದಿಂದ ಭಾಗ್ಯರೇಖೆ ಈ ಶನಿ ಪರ್ವಕ್ಕೆ ಬರೋದು. ಆವಾಗ ಇಲ್ಲಿ ಈ ಥರ ಒಂದು ತ್ರಿಕೋಣ ಚಿಹ್ನೆ ಏರ್ಪಟ್ಟಿದ್ದರೆ ಅವರಿಗೆ 50ನೇ ವರ್ಷದ ಮೇಲೆ ಹೆಚ್ಚಿನ ಅನುಕೂಲಗಳಾಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡಿ ಅವರು ಜೀವನದಲ್ಲಿ ಸುಖವನ್ನು ಅನುಭವಿಸುತ್ತಾರೆ. ಅದೇ ಹೊರದೇಶದಿಂದ ಆದಾಯ, ಪ್ರಯಾಣ ಇಷ್ಟಪಡುವುದು, ಜನ್ಮಭೂಮಿಯಿಂದ ದೂರ ಹೋಗಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಅವರು ಹುಟ್ಟಿದ ಊರಿನಿಂದ ದೂರ ಹೋಗಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇಂತಹ ವ್ಯಕ್ತಿಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಯಾವುದು? ಚಂದ್ರಪರ್ವದಿಂದ ಹೊರಟಂತಹ ಭಾಗ್ಯರೇಖೆ ಹೀಗೆ ಹೋಗಿ ಶನಿ ಪರ್ವಕ್ಕೆ ತಾಗಿ ಇಲ್ಲಿ ಒಂದು ಟ್ರಯಾಂಗಲ್, ಅಂದರೆ ಬುಧರೇಖೆ ಮತ್ತು ಜ್ಞಾನರೇಖೆ ಮತ್ತು ಭಾಗ್ಯರೇಖೆಯಿಂದ ಒಂದು ಟ್ರಯಾಂಗಲ್ ಏರ್ಪಟ್ಟಿದ್ದರೆ ಅವರು ದೂರ ದೇಶದಕ್ಕಿಂತ ಹೋಗಿ, ಅಂದರೆ
ಹೊರದೇಶಕ್ಕೆ ಹೋಗ್ಬೋದು, ಇದು ಸ್ವಂತ ಸ್ವದೇಶದಲ್ಲಿಯೇ ಬೇರೆ ದೂರ ದೂರ ಊರುಗಳಿಗೆ ಹೋಗಿ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಅವರು ಜೀವನದಲ್ಲಿ ಹೆಚ್ಚು ಸುಖವನ್ನು ಅನುಭವಿಸುತ್ತಾರೆ. ಹೀಗೆ ಹಲವು ವಿಧದಲ್ಲಿ ಜೀವನದಲ್ಲಿ ಯಶಸ್ಸನ್ನು ಕಾಣುವಂತಹ ಕೆಲವು ಚಿಹ್ನೆಗಳ ಬಗ್ಗೆ ಇಂದು ಹೇಳಿದೆ ನಾನು. ಅಂದರೆ ಅದರಲ್ಲೂ ಗುರುಪರ್ವ ಮತ್ತು ಚಂದ್ರಪರ್ವಗಳ ಬಗ್ಗೆ ಹೆಚ್ಚಾಗಿ ಹೇಳಿದ್ದೇನೆ. ಇಂತಹ ಹಸ್ತಗಳಲ್ಲಿ ನಿಮ್ಮ ಹಸ್ತದಲ್ಲಿ ಇದೆಯೇ ಎಂಬುದನ್ನು ಪರಿಶೀಲಿಸಿ ನೋಡಿ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಅಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಸುಖ ಅನುಭವಿಸಲು ಸಾಧ್ಯವಾಗುತ್ತದೆ, ಯಶಸ್ವಿಯಾಗುತ್ತೀರಿ, ಜೀವನಾಭಿವೃದ್ಧಿ ಆಗುತ್ತದೆ. ಅದೇ ರೀತಿ ನಂಬಿಕೆ ಮತ್ತು ಆಸಕ್ತಿ ಇರುವಂಥ ಹಲವರು ಬೇಕಾದಷ್ಟು ಜನರು ತಮ್ಮ ಭವಿಷ್ಯ ತಿಳಿಯಲು ಹೇಗೆ ಎಂಬುದನ್ನು ಕೇಳುತ್ತಿದ್ದಾರೆ. ಅವರಿಗಾಗಿ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ. ನೀವು ಅದರಲ್ಲಿ ಕಳಿಸಿದ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಲು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.